ಹೆಲೋ ಸ್ವೀಟ್ ಹಾರ್ಟ್, ಎಲ್ಲರನ್ನೂ ನನ್ನ ಯೂಟ್ಯೂಬ್ ಚಾನಲ್ VS ಸ್ಟಿಚ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಇದೇ ನಮ್ಮದು ಮೆಷರ್ಮೆಂಟ್. ಈಗ ಮೆಷರ್ಮೆಂಟ್ ಹೆಂಗೆ ತೆಗಿಬೇಕಂತೂ ನೋಡೋಣ. ಮೆಷರ್ಮೆಂಟ್ ಯಾವತ್ತೂ ಕರೆಕ್ಟಾಗಿ ತೆಗಿಬೇಕು, ಆವಾಗೇ ನಿಮ್ಮ ಬ್ಲೌಸ್ ಬಾಡಿಯಲ್ಲಿ ಫಿಟ್ಟಾಗಿ ಕುಂಡಿರ್ತೈತಿ. ಈಗ ಮೆಷರಿಂಗ್ ಟೇಪ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ಸೊ ಇದು ನಿಮ್ಮದು ಲೋವರ್ ಚೆಸ್ಟ್, ಇಲ್ಲಿಂದ ಮತ್ತು ತಳಗೆ ಬನ್ನಿ. ಇದು ನಿಮ್ಮದು ಫ್ರಂಟ್ ಫುಲ್ ಲೆಂತ್. ಹಾಗೆ ಟೇಪ್ನ ಶೋಲ್ಡರ್ನಲ್ಲಿಟ್ಟು ಹಾಗೆ ತಳಗೆ ಬನ್ನಿ. ಇದು ನಿಮ್ಮದು ಬ್ಯಾಕ್ ಫುಲ್ ಲೆಂತ್. ಬ್ಯಾಕ್ ಫುಲ್ ಲೆಂತ್ ಯಾವತ್ತು ಫ್ರಂಟ್ ಫುಲ್ ಲೆಂತಿಂದ ಕಮ್ಮಿ ಆಗೇ ಇರ್ತೈತಿ. ಈಗ ಫುಲ್ ಶೋಲ್ಡರ್ ಮೆಷರ್ ಮಾಡೋಣ. ಅದಕ್ಕೆ ನಿಮ್ಮದು ಟೇಪ್ ಇಲ್ಲಿಂದ ಇಲ್ಲಿ ಮಟ್ಟ ಮೆಷರ್ ಮಾಡಿ. ಇದು ಬ್ಯಾಕ್ ಸೈಡಿಂದ ಮೆಷರ್ ಮಾಡಬೇಕು, ಫ್ರಂಟ್ ಸೈಡಿಂದ ಮೆಷರ್ ಮಾಡಬಾರ್ದು. ಮತ್ತು ನಿಮ್ಮದು ಟೇಪ್ ಶೋಲ್ಡರ್ನಲ್ಲಿ ಇಟ್ಟು ಈ ಪಾಯಿಂಟಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡಿ. ಇದು ನಿಮ್ಮದು ರೆಡಿ ಶೋಲ್ಡರ್, ಅಂದರೆ ಎಷ್ಟು ಬಟ್ಟೆ ನಿಮ್ಮ ಶೋಲ್ಡರ್ ಮ್ಯಾಗೂ ಕಾಣಿಸ್ಬೇಕಂತು. ಈಗ ಟೇಪನ್ನ ಮಿಡಲ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ನಿಮ್ಮದು ಫ್ರಂಟ್ ನೆಕ್ ಡೀಪ್ ಎಷ್ಟು ಬೇಕಂತೂ ಮಾರ್ಕ್ ಮಾಡಿ. ಮತ್ತೆ ಟೇಪ್ನ ಮಿಡಲ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ಇದು ನಮ್ಮದು ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್. ಈಗ ಈ ಪಾಯಿಂಟಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡೋಣ. ಇದು ನಿಮ್ಮದು ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್. ಈಗ ಚೆಸ್ಟ್ ಮೆಷರ್ ಮಾಡೋಣ. ಅದಕ್ಕೂ ನಿಮ್ಮ ಟೇಪ್ನ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಲ್ಲಿ ತಂದು ಮೆಷರ್ ಮಾಡಿ. ಈಗ ವೇಸ್ಟ್ ಮೆಷರ್ ಮಾಡೋಣ. ಅದಕ್ಕೆ ಮತ್ತೆ ನಿಮ್ಮ ಟೇಪ್ನ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಲ್ಲಿ ತಂದು ಮೆಷರ್ ಮಾಡಿ. ಫ್ರಂಟ್ ಫುಲ್ ಲೆಂತ್ ಎಲ್ಲಿ ಮುಗಿತಾ ಇದೆ ಅಲ್ವಾ, ಅಲ್ಲಿಂದನೇ ವೇಸ್ಟ್ ಮೆಷರ್ ಮಾಡಬೇಕು. ಈಗ ಸ್ಲೀವ್ ಲೆಂತ್ ಮೆಷರ್ ಮಾಡೋಣ. ಅದಕ್ಕೆ ಟೇಪ್ನು ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ತೊಗೊಂಡು ಬನ್ನಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿ ಮಾರ್ಕ್ ಮಾಡಿ ಒಂದು ರೌಂಡ್ ಮೆಷರ್ಮೆಂಟ್ ತೊಗೋಣ, ಬೈಸೆಪ್ಸ್ ರೌಂಡ್. ಈಗ ನಮ್ಮದು ಮೆಷರ್ಮೆಂಟ್ ರೆಡಿಯಾಗಿದೆ. ಇದನ್ನು ನೀವು ಡ್ರಾಫ್ಟಿಂಗ್ ಪೇಪರ್ನಲ್ಲಿ ಮಾರ್ಕ್ ಮಾಡ್ಬೋದು, ಅಲ್ವಾ ನ್ಯೂಸ್ ಪೇಪರ್ನಲ್ಲಿ ಮಾರ್ಕ್ ಮಾಡ್ಬೋದು. ಈಗ ಪೇಪರ್ನ ಅರ್ಧ ಫೋಲ್ಡ್ ಮಾಡಿ. ನಾನು ಈ ಟ್ರಯಾಂಗಲ್ ಸ್ಕೇಲ್ ಇಟ್ಟು ಮಾರ್ಕ್ ಮಾಡ್ತಿದ್ದೀನಿ. ನೀವು ಮೆಷರಿಂಗ್ ಟೇಪ್ನಲ್ಲಿ ಮಾರ್ಕ್ ಮಾಡಿ. ಮೆಷರಿಂಗ್ ಟೇಪ್ದಿಂದ ಹೇಗೆ ಮಾರ್ಕ್ ಮಾಡಬೇಕು ಅಂತ ನಾನು ನಿನಗೂ ಕಲಿಸ್ತೀನಿ. ಈಗ ಫುಲ್ ಶೋಲ್ಡರ್ 14 ಇಂಚ್, ಅದರದ್ದು ಅರ್ಧ ತೊಗೊಂಡ್ರೆ 7 ಇಂಚ್ ಬರ್ತಾ ಇದೆ. ಸೊ ಇಲ್ಲಿ 7 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತು ಹಾಗೆ ಇಲ್ಲಿ 2.5 ಇಂಚ್ ಮಾರ್ಕ್ ಮಾಡಿ. ಈ ಮೆಷರ್ಮೆಂಟ್ ಎಲ್ಲ ಸೈಜಿಗೂ. ಇಲ್ಲಿ 1 ಇಂಚ್ ಶೋಲ್ಡರ್ ಡೌನ್ ಮಾಡೋಣ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಫುಲ್ ಲೆಂತ್ ಮಾರ್ಕ್ ಮಾಡೋಣ. ಫುಲ್ ಲೆಂತ್ 16 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ ಮತ್ತು 17 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಆರ್ಮ್ ಹೋಲ್ ಮಾರ್ಕ್ ಮಾಡೋಣ. ಇದು ಆರ್ಮ್ ರೌಂಡ್ ಫಾರ್ಮುಲಾ. ನನ್ನ ಚೆಸ್ಟ್ 36 ಇಂಚ್, ಅದರದ್ದು ಫಾರ್ಮುಲಾ ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ ಹಾಫ್ ಇಂಚ್. ನನ್ನ ಚೆಸ್ಟ್ 36 ಇಂಚ್, 6 ಡಿವೈಡ್ ಮಾಡಿದೆ ನಮಗೂ 6 ಸಿಗುತ್ತೆ. ಅದರಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಿ ಮತ್ತು 6.5 ಇಂಚಲ್ಲಿ ಮಾರ್ಕ್ ಮಾಡಿ. ನಿಮ್ಮದು ಚೆಸ್ಟ್ ಸೈಜ್ ಎಲ್ಲೇ ಬರ್ತಾ ಇದೆ ನೋಡಿ ಮತ್ತು ಆ ಫಾರ್ಮುಲಾ ಅಪ್ಲೈ ಮಾಡಿ. ಈ ಪಾಯಿಂಟಿಂದ 6.5 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಚೆಸ್ಟ್ ಮಾರ್ಕ್ ಮಾಡೋಣ. ಚೆಸ್ಟ್ ಡಿವೈಡೆಡ್ ಬೈ 4. 36 ಚೆಸ್ಟಲ್ಲಿ 4 ಡಿವೈಡ್ ಮಾಡಿದ್ರೆ ನಮಗೂ 9 ಸಿಗುತ್ತೆ. ಇಲ್ಲಿ 9 ಇಂಚಲ್ಲಿ ಮಾರ್ಕ್ ಮಾಡಿ ಪ್ಲಸ್ 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಹೀಗೆ ವೇಸ್ಟ್ ಮಾರ್ಕ್ ಮಾಡೋಣ. ವೇಸ್ಟ್ ಡಿವೈಡೆಡ್ ಬೈ 4. 28 ವೇಸ್ಟಲ್ಲಿ 4 ಡಿವೈಡ್ ಮಾಡಿದ್ರೆ ನಮಗೂ 7 ಸಿಗುತ್ತೆ. 7 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ.
ಈ ಪಾಯಿಂಟಿಂದ ಈ ಪಾಯಿಂಟ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈ ಪಾಯಿಂಟ್ ಅಂದ್ರೆ ಮೆಷರ್ ಮಾಡಿ. ಈಗ ಸೇಮ್ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಈ ಬ್ಯಾಕ್ ಪಾರ್ಟ್ನ ಸೈಡಲ್ಲಿ ಇಟ್ಟು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡೋಣ. ಈಗ ಪೇಪರ್ನ ಅರ್ಧ ಫೋಲ್ಡ್ ಮಾಡಿ. ನಾನು ಈ ಟ್ರಯಾಂಗಲ್ ಸ್ಕೇಲ್ ಇಟ್ಟು ಮಾರ್ಕ್ ಮಾಡ್ತಿದ್ದೀನಿ. ನೀವು ಮೆಷರಿಂಗ್ ಟೇಪ್ನಲ್ಲಿ ಮಾರ್ಕ್ ಮಾಡಿ. ಮೆಷರಿಂಗ್ ಟೇಪ್ದಿಂದ ಹೇಗೆ ಮಾರ್ಕ್ ಮಾಡಬೇಕು ಅಂತ ನಾನು ನಿನಗೂ ಕಲಿಸ್ತೀನಿ. ಈಗ ಫುಲ್ ಶೋಲ್ಡರ್ 14 ಇಂಚ್, ಅದರದ್ದು ಅರ್ಧ ತೊಗೊಂಡ್ರೆ 7 ಇಂಚ್ ಬರ್ತಾ ಇದೆ. ಸೊ ಇಲ್ಲಿ 7 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತು ಹಾಗೆ ಇಲ್ಲಿ 2.5 ಇಂಚ್ ಮಾರ್ಕ್ ಮಾಡಿ. ಈ ಮೆಷರ್ಮೆಂಟ್ ಆಲ್ ಸೈಜಿಗೆ. ಇಲ್ಲಿ 1 ಇಂಚ್ ಶೋಲ್ಡರ್ ಡೌನ್ ಮಾಡೋಣ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಆರ್ಮ್ ಹೋಲ್ ಮಾರ್ಕ್ ಮಾಡೋಣ. ಇದು ಆರ್ಮ್ ರೌಂಡ್ ಫಾರ್ಮುಲಾ. ನನ್ನ ಚೆಸ್ಟ್ 36 ಇಂಚ್, ಅದರದ್ದು ಫಾರ್ಮುಲಾ ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ ಹಾಫ್ ಇಂಚ್. ನನ್ನ ಚೆಸ್ಟ್ 36 ಇಂಚ್, 6 ಡಿವೈಡ್ ಮಾಡಿದೆ ನಮಗೂ 6 ಸಿಗುತ್ತೆ. ಅದರಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಿ ಮತ್ತು 6.5 ಇಂಚಲ್ಲಿ ಮಾರ್ಕ್ ಮಾಡಿ. ನಿಮ್ಮದು ಚೆಸ್ಟ್ ಸೈಜ್ ಎಲ್ಲೇ ಬರ್ತಾ ಇದೆ ನೋಡಿ ಮತ್ತು ಆ ಫಾರ್ಮುಲಾ ಅಪ್ಲೈ ಮಾಡಿ. ಈ ಪಾಯಿಂಟಿಂದ 6.5 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಪಾಯಿಂಟ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈಗ ಈ ಗ್ಯಾಪ್ನ ಮೆಷರ್ ಮಾಡಿ. ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ 2 ಪಾಯಿಂಟ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಮತ್ತೆ ಈ 2 ಪಾಯಿಂಟಿಂದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಮತ್ತೆ ಈ 2 ಪಾಯಿಂಟಿಂದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ನಿಮ್ಮ ಚೆಸ್ಟ್ 40 ಇಂಚ್ ತೆಳಗಡೆ ಇದ್ದರೆ 0.75 ಇಂಚಲ್ಲಿ ಮಾರ್ಕ್ ಮಾಡಿ. 40 ಇಂಚ್ ಮೇಗಡೆ ಇದ್ದರೆ 1 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಪಾಯಿಂಟ್ದಿಂದ ನಾವು ಕರ್ವ್ ಲೈನ್ ಡ್ರಾ ಮಾಡೋಣ. ಈ ಪಾಯಿಂಟ್ದಿಂದ ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟಲ್ಲಿ ಮಾರ್ಕ್ ಮಾಡೋಣ. ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್ 10 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ ಮತ್ತು 11 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತು ಶೋಲ್ಡರ್ ಟು ಲೋವರ್ ಚೆಸ್ಟ್ ಮಾರ್ಕ್ ಮಾಡೋಣ. ಅದು 13 ಇಂಚ್, ಅದರಲ್ಲಿ 1.5 ಇಂಚ್ ಆ್ಯಡ್ ಮಾಡಿ ಮತ್ತು 14.5 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತು ಈಗ ಫುಲ್ ಲೆಂತ್ ಮಾರ್ಕ್ ಮಾಡೋಣ. ಫುಲ್ ಲೆಂತ್ 16 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ ಮತ್ತು 17 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ.
ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್ 7 ಇಂಚ್, ಅದರಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಿ 7.5, ಅದನ್ನು 2 ಅಲ್ಲಿ ಡಿವೈಡ್ ಮಾಡಿ ಈಗ 3.75 ಇಂಚಲ್ಲಿ ಮಾರ್ಕ್ ಮಾಡಿ. ಯಾವುದೇ ಮೆಷರ್ಮೆಂಟ್ ಬರ್ತಾ ಇದೆ ಅಲ್ವಾ ಅದರಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಿ ಮತ್ತು ಇಲ್ಲಿ 3.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ವೇಸ್ಟ್ ಡಾಟ್ ಮಾಡೋಣ. ನನ್ನ ಚೆಸ್ಟ್ 36 ಇಂಚ್, ಅದು ಸೆಕೆಂಡ್ ಲೈನಲ್ಲಿ ಬರ್ತಾ ಇದೆ. ಸೊ ನಾನು ಇಲ್ಲಿ 3 ಇಂಚ್ ವೇಸ್ಟ್ ಡಾಟ್ ಆಗಿ ತಗೋತಾ ಇದ್ದೀನಿ. ಈ ಪಾಯಿಂಟ್ದಿಂದ 3 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತು ಈ ಪಾಯಿಂಟ್ದಿಂದ ಹಾಫ್ ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ವೇಸ್ಟ್ ಮಾರ್ಕ್ ಮಾಡೋಣ. ನನ್ನ ವೇಸ್ಟ್ 28 ಇಂಚ್, ಅದರಲ್ಲಿ 4 ಡಿವೈಡ್ ಮಾಡ್ತಾ ಇದ್ದೀನಿ, 7 ಸಿಗ್ತಾ ಇದೆ. ಅದರಲ್ಲಿ 3 ಆ್ಯಡ್ ಮಾಡ್ತಾ ಇದ್ದೀನಿ ವೇಸ್ಟ್ ಡಾಟ್, ನಮಗೂ ಇಲ್ಲಿ 10 ಸಿಗ್ತಾ ಇದೆ. ಸೊ ಇಲ್ಲಿ 10 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಚೆಸ್ಟ್ ಮಾರ್ಕ್ ಮಾಡೋಣ. ಚೆಸ್ಟ್ 36 ಇಂಚ್, ಅದರಲ್ಲಿ 2 ಇಂಚ್ ಆ್ಯಡ್ ಮಾಡಿ ಲೂಸಿಂಗೋಸ್ಕರ. ಇದು ಎಲ್ಲ ಸೈಜಿಗೆ ಬರುತ್ತೆ. 38 ಇಂಚ್ ಸಿಗ್ತಾ ಇದೆ, ಅದರಲ್ಲಿ 4 ಡಿವೈಡ್ ಮಾಡಿ ಮತ್ತು ಇಲ್ಲಿ 9.5 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚ್ ಆ್ಯಡ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ 2 ಪಾಯಿಂಟಿಂದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ ಮತ್ತು ಈ 2 ಪಾಯಿಂಟಿಂದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ ಮತ್ತು ಈ 2 ಪಾಯಿಂಟಿಂದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈಗ ಇಲ್ಲಿ ಹಾಫ್ ಇಂಚಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇಲ್ಲಿ ಸ್ವಲ್ಪ ಶೇಪ್ ಕೊಡೋಣ. ಈ ಗ್ಯಾಪ್ ಜಸ್ಟ್ 1 ಲೈನ್ ಅಷ್ಟೇ ಇರಬೇಕು. ಈಗ ಈ ಲೈನ್ನ ಮೆಷರ್ ಮಾಡಿ. ಅದೇ ಮೆಷರ್ಮೆಂಟ್ ನಾವು ಈ ಲೈನಲ್ಲಿ ಮಾರ್ಕ್ ಮಾಡೋಣ. ಈಗ ಈ ಗ್ಯಾಪನ್ನು ಮೆಷರ್ ಮಾಡಿ. ನನಗಿಲ್ಲಿ ಹಾಫ್ ಇಂಚ್ ಪ್ಲಸ್ 1 ಲೈನ್ ಅಷ್ಟು ಗ್ಯಾಪ್ ಸಿಗ್ತಾ ಇದೆ. ಅದೇ ಮೆಷರ್ಮೆಂಟ್ನ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಹಾಫ್ ಇಂಚ್ ಪ್ಲಸ್ 1 ಲೈನ್. ಅದರದ್ದು ಡಬಲ್ ಇಲ್ಲಿ ನಾವು ಮಾರ್ಕ್ ಮಾಡೋಣ. ಹಾಫ್ ಇಂಚ್ ಪ್ಲಸ್ 1 ಲೈನ್ದ ಡಬಲ್ ನಮಗೂ 1.25 ಇಂಚ್ ಸಿಗ್ತಾ ಇದೆ. ಇಲ್ಲಿ 1.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಈ ಗ್ಯಾಪನ್ನು 2 ಅಲ್ಲಿ ಡಿವೈಡ್ ಮಾಡಿ ಮತ್ತು ಆ ಮೆಷರ್ಮೆಂಟ್ ಇಲ್ಲಿ ಮಾರ್ಕ್ ಮಾಡಿ.
ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಒಂದು ಸ್ಕೇಲ್ ತೊಗೊಂಡು ಆ ಸ್ಕೇಲ್ದ ಎಡ್ಜ್ ಈ ಲೈನಲ್ಲಿ ಕರೆಕ್ಟಾಗಿ ಅಲೈನ್ ಆಗಬೇಕು, ಪ್ರಾಪರಾಗಿ ಇರಬೇಕು. ಮತ್ತು ಈಗ ಇಲ್ಲಿ ಲೈನ್ ಡ್ರಾ ಮಾಡಿ. ಈ ಲೈನ್ ಕ್ರಾಸ್ ಹೋದರೆ ನಡಿತೈತಿ, ಖರೆ ಇಲ್ಲಿ ಸ್ಟ್ರೈಟಾಗಿ ಇರಬೇಕು. ಈಗ ಈ ಗ್ಯಾಪ್ನ ಮೆಷರ್ ಮಾಡಿ ಅದನ್ನು 2 ಅಲ್ಲಿ ಡಿವೈಡ್ ಮಾಡಿ ಮತ್ತು ಈ ಪಾಯಿಂಟ್ ಅಂದ್ರೆ ಎರಡು ಸೈಡು ನಾವು ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಗ್ಯಾಪ್ನ ಮೆಷರ್ ಮಾಡಿ ಮತ್ತು ಅದೇ ಗ್ಯಾಪ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಈಗ ನನ್ನ ವೇಸ್ಟ್ ಡಾಟ್ 3 ಇಂಚ್ ಅದನ್ನು 2 ಅಲ್ಲಿ ಡಿವೈಡ್ ಮಾಡಿ ನಮಗೂ 1.5 ಇಂಚ್ ಸಿಗ್ತಾ ಇದೆ. ನಾವು ಈ ಲೈನ್ದಿಂದ 1.25 ಇಂಚಲ್ಲಿ ಮಾರ್ಕ್ ಮಾಡೋಣ. ಈ ಕರ್ವ್ ಲೈನ್ ಮ್ಯಾಗೆ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಈ ಪಾಯಿಂಟ್ ಅಂದ್ರೆ 1/2 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಪಾಯಿಂಟ್ ಅದಂದ್ರೆ 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಅದು ನಮ್ಮದು ವೇಸ್ಟ್ ಡಾಟದ ಹಾಫ್. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಲೈನನ್ನು ನಾವು ಮೆಷರ್ ಮಾಡೋಣ. ಈಗ ಅದೇ ಮೆಷರ್ಮೆಂಟ್ ನಾವು ಈ ಲೈನಲ್ಲಿ ಮಾರ್ಕ್ ಮಾಡೋಣ. ಈಗ ಸ್ಕೇಲ್ ಹೀಗೆ ಇಟ್ಟು ಈಗ ನೋಡಬೇಕು ಈ ಗ್ಯಾಪ್ ಈಕ್ವಲ್ ಆಗಿ ಇರಬೇಕು. ಈಗ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ನಿಮ್ಮ ಚೆಸ್ಟ್ 40 ಇಂಚ್ ತಳಗಡೆ ಇದ್ದರೆ 0.5 ಇಂಚಲ್ಲಿ ಮಾರ್ಕ್ ಮಾಡಿ. 40 ಇಂಚ್ ಮೇಗಡೆ ಇದ್ದರೆ 0.75 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಕರ್ವ್ ಲೈನ್ ಡ್ರಾ ಮಾಡೋಣ. ಈಗ ಈ ಗ್ಯಾಪನ್ನು ಮೆಷರ್ ಮಾಡಿ ಅದನ್ನು 2 ಅಲ್ಲಿ ಡಿವೈಡ್ ಮಾಡಿ ಮತ್ತು ಇಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಈ ಗ್ಯಾಪನ್ನು ಮೆಷರ್ ಮಾಡಿ ಮತ್ತು ಅದೇ ಮೆಷರ್ಮೆಂಟ್ ನಾವು ರೌಂಡಲ್ಲಿ ಮಾರ್ಕ್ ಮಾಡೋಣ.
ಮತ್ತು ಈಗ ಈ ಗ್ಯಾಪನ್ನು ಮೆಷರ್ ಮಾಡಿ. ಈಗ ಇಲ್ಲಿಂದ ಅದೇ ಮೆಷರ್ಮೆಂಟ್ ನಾವು ಮಾರ್ಕ್ ಮಾಡೋಣ. ಈ ಡಾಟ್ಸ್ ಎಲ್ಲ ಜಾಯಿನ್ ಮಾಡಿ ಈಗ ಈ ಪಾಯಿಂಟ್ ಅಂದ್ರೆ 1/2 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೆಷರ್ ಮಾಡಿ ಮತ್ತು ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಮತ್ತು ಈ ಪಾಯಿಂಟಿಂದ ಈ ಪಾಯಿಂಟ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈ ಪಾಯಿಂಟಿಂದ ಈ ಪಾಯಿಂಟ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ ಮತ್ತು ಈ ಪಾಯಿಂಟ್ದಿಂದ ಈ ಪಾಯಿಂಟ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಇಲ್ಲಿ 0.5 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೆಷರ್ ಮಾಡಿ. ಈಗ ಅದರಲ್ಲಿ 1/2 ಇಂಚ್ ಆ್ಯಡ್ ಮಾಡಿ ಮತ್ತು ಮಿಡಲ್ ಪಾಯಿಂಟಿಂದ ಮ್ಯಾಗಡೆ ಮಾರ್ಕ್ ಮಾಡಿ. ಈಗ ನಾವು ಇದಕ್ಕೂ ಶೇಪ್ ಕೊಡೋಣ. ಈಗ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಕಟ್ ಮಾಡೋಣ.
ಈಗ ನಾವು ಈ ಲೈನ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡೋಣ ಮತ್ತು ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ನಾವು ಈ ಗ್ಯಾಪನ್ನ ಮೆಷರ್ ಮಾಡೋಣ. ಅದೇ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಈಗ ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೇಟ್ ಲೈನ್ ಡ್ರಾ ಮಾಡಿ. ಈಗ ಈ ಡಾಟ್ಸ್ನ ನಾವು ಫೋಲ್ಡ್ ಮಾಡೋಣ. ಈಗ ಈ ಪಾಯಿಂಟದಿಂದ ನಾವು ಈ ಪಾಯಿಂಟ್ ಮಟ್ಟ ಸ್ಟ್ರೇಟ್ ಲೈನ್ ಡ್ರಾ ಮಾಡೋಣ. ಈಗ ಈ ಪಾಯಿಂಟದಿಂದ ನಾವು ಈ ಪಾಯಿಂಟನ್ನು ಜಾಯಿನ್ ಮಾಡೋಣ. ಇಲ್ಲಿ ಮತ್ತೆ ನಾವು ಸ್ವಲ್ಪ ಶೇಪ್ ಕೊಡೋಣ.
ಈಗ ಇಲ್ಲಿ ಸ್ವಲ್ಪ ಶೇಪ್ ಕೊಡೋಣ. ಈಗ ಈ ಎರಡು ಮಿಡಲ್ ಪಾಯಿಂಟನ್ನೆಲ್ಲ ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಈಗ ಈ ಶಾರ್ಪ್ ಎಡ್ಜಸ್ನ ಸ್ವಲ್ಪ ಕಟ್ ಮಾಡಿ ಕರ್ವ್ ಶೇಪ್ ಕೊಡೋಣ. ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಮೇಗಡೆ ಫೋಲ್ಡ್ ಮಾಡಿ. ಸೇಮ್ ಇಲ್ಲಿ ಫಾಲೋ ಮಾಡಿ. ಮತ್ತೆ ಸ್ವಲ್ಪ ಶೇಪ್ ಕೊಡೋಣ. ಇಲ್ಲಿ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ.
ಈಗ ಈ ಫ್ರಂಟ್ ಪಾರ್ಟನ್ನ ಹೀಗೆ ಲೈನ್ ಮ್ಯಾಗೆ ನಾವು ಇಡಿಸೋಣ. ಈಗ ಇಲ್ಲಿ ಎರಡು ಸೈಡು 1/2 ಇಂಚ್ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡೋಣ ಸ್ಟಿಚ್ಚಿಂಗಾಗಿ. ಇಲ್ಲಿ ಗ್ಯಾಪ್ ಬಿಡೋದು ಬೇಡ. ಇಲ್ಲಿ ಗ್ಯಾಪ್ ಬಿಡೋದು ಬೇಡ. ಇಲ್ಲಿ 1/2 ಇಂಚಲ್ಲಿ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡೋಣ ಸ್ಟಿಚ್ಚಿಂಗಾಗಿ. ಇಲ್ಲಿ ಬೇಡ. ಇಲ್ಲಿ ನಾನು ಒಂದು ಲೈನ್ ಡ್ರಾ ಮಾಡಿದ್ದೀನಿ. ಈಗ ಇದರ ಮೇಗೆ ನಾನು ನ್ಯೂಸ್ ಪೇಪರ್ ಇಡ್ತಾ ಇದ್ದೀನಿ. ಇಲ್ಲಿ ಮತ್ತು ಇಲ್ಲಿ ಒಂದು 1/2 ಇಂಚ್ ಗ್ಯಾಪ್ ಬಿಟ್ಟು ನಾವು ಲೈನ್ ಡ್ರಾ ಮಾಡೋಣ ಸ್ಟಿಚ್ಚಿಂಗಾಗಿ. ಎರಡು ಸೈಡ್ 1/2 ಇಂಚಲ್ಲಿ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡೋಣ ಸ್ಟಿಚ್ಚಿಂಗಾಗಿ.
ಇಲ್ಲಿ 1/2 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ನಾನು ಬ್ಯಾಕ್ ಪಾರ್ಟ್ ಲೈನಿಂಗ್ ಮೇಲೆ ಇಟ್ಟಿದ್ದೀನಿ. ಈ ಲೈನ್ ಸ್ಟ್ರೇಟಾಗಿ ಇರಬೇಕು ಮತ್ತು ಈ ಲೈನ್ ಕ್ರಾಸ್ ಆಗಿ ಇರಬೇಕು. ನಿಮಗೆ ಎಷ್ಟು ಕ್ರಾಸ್ ಬೇಕು ಅಷ್ಟಿಟ್ಟು ನೀವು ಮಾರ್ಕ್ ಮಾಡಿ. ಈಗ ನಮ್ಮದು ಫ್ರಂಟ್ ಪಾರ್ಟ್ ರೆಡಿಯಾಗಿದೆ. ಈ ಎರಡು ಫ್ರಂಟ್ ಪಾರ್ಟನ್ನು ನಾವು ಜೋಡಿಸಿ ಇದ್ರ ಮ್ಯಾಗೆ ನಾವು ಸ್ಟಿಚ್ ಮಾಡೋಣ. ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡಿದ್ದೀನಿ ಮತ್ತು ಲೈನಿಂಗ್ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ ಸ್ಟ್ರ್ಯಾಪದ ವಿಡ್ತ್ ನಾನು 1.5 ಇಂಚ್ ತೊಗೊಂಡಿನಿ ಮತ್ತು ಲೆಂತು 22 ಇಂಚ್ ತೊಗೊಂಡಿನಿ. ನಿಮಗೆ ಎಷ್ಟು ಲೆಂತ್ ಬೇಕು ನೀವು ಅಷ್ಟು ತೊಗೋಬೋದು. ಈಗ ಈ ಎರಡು ಫ್ರಂಟ್ ಪಾರ್ಟನ್ನು ನಾವು ಜೋಡಿಸಿ ಇದ್ರ ಮೇಗೆ ನಾವು ಸ್ಟಿಚ್ ಮಾಡೋಣ. ಈಗ ಈ ಸ್ಲೀವ್ ಸ್ಟ್ರ್ಯಾಪ್ ಈ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ನಡುಕಿಟ್ಟು ನಾವು ಇದ್ರ ಮೇಗೆ ಸ್ಟಿಚ್ ಮಾಡೋಣ. ಮತ್ತು ಇಲ್ಲಿ ನಾವು ಚಿಕ್ಕ ಚಿಕ್ಕ ಕಟ್ಸ್ ಕೊಡೋಣ. ಈ ಡಾಟ್ ಪಾಯಿಂಟಲ್ಲಿ ನಾವು ಮಾರ್ಕ್ ಮಾಡೋಣ. ನಾನು ಇಲ್ಲಿ 40 ಸೈಜ್ದ ಕಪ್ ತೊಗೊಂಡಿನಿ.
ಇದನ್ನು ಫೋಲ್ಡ್ ಮಾಡಿ ಮತ್ತು ಇಲ್ಲಿ ಮಾರ್ಕ್ ಮಾಡಿ, ಮತ್ತೆ ಫೋಲ್ಡ್ ಮಾಡಿ ಮತ್ತು ಇಲ್ಲಿ ಮಾರ್ಕ್ ಮಾಡಿ. ಈಗ ಇಲ್ಲಿ ನಮಗೂ ಮಿಡಲ್ ಪಾಯಿಂಟ್ ಸಿಕ್ಕಿದೆ. ಈಗ ಈ ಮಾರ್ಕ್ ಮಾಡಿದ ಪಾಯಿಂಟಲ್ಲಿ ಈ ಕಪ್ಪದ ಮಿಡಲ್ ಪಾಯಿಂಟ್ ಇಟ್ಟು ನಾವು ಸ್ಟಿಚ್ ಮಾಡೋಣ. ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕ ಕಟ್ಸ್ ಕೊಡೋಣ. ಮತ್ತು ಈ ಎರಡು ಪಾರ್ಟನ್ನ ಹೀಗೆ ಮೇಗಿಟ್ಟು ನಾವು ಇದ್ರ ಮೇಲೆ ಈಗ ನಾವು ಜಿಪ್ ಸ್ಟಿಚ್ ಮಾಡೋಣ. ಅದಕ್ಕೆ ಎರಡು ಪಾರ್ಟನ್ನ ಹೀಗೆ ಓಪನ್ ಮಾಡಿ ಮತ್ತು ಜಿಪ್ ತಗೋರಿ. ಈಗ ಜಿಪ್ಪನ್ನ ಓಪನ್ ಮಾಡಿ. ಈ ಪಾರ್ಟನ್ನ ನಾವು ಹೀಗೆ ಫೋಲ್ಡ್ ಮಾಡೋಣ ಮತ್ತು ಅದ್ರ ಮ್ಯಾಗೆ ಬಟ್ಟೆ ಇಟ್ಟು ನಾವು ಅದ್ರ ಮ್ಯಾಗೆ ನಾವು ಸ್ಟಿಚ್ ಮಾಡೋಣ. ಅದೇ ಸೇಮ್ ಈ ಸೈಡು ಫಾಲೋ ಮಾಡಿ. ಜಿಪ್ ಸ್ಟಿಚ್ ಮಾಡಿದ ಆದ್ಮೇಲೆ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟನ್ನ ಇಟ್ಟು ನಾವು ಸೈಡಲ್ಲಿ ಸ್ಟಿಚ್ ಮಾಡೋಣ. ನೀವು ಟ್ರೈ ಮಾಡಿ ಮತ್ತು ನಿಮ್ಮದ ಎಕ್ಸ್ಪೀರಿಯನ್ಸ್ ನನಗೆ ಕಾಮೆಂಟ್ಸ್ನಲ್ಲಿ ಹೇಳಿ. ಅಂತೂ ಮಟ್ಟ ನೋಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ಗುಡ್ ಡೇ. ಬಾಯ್.